ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರನ್ನು ಹುಡುಕುವುದು ನಿಮ್ಮ ಅತ್ಯುನ್ನತ ಮಾನದಂಡಗಳನ್ನಾಗಿ ಮಾಡಿಕೊಳ್ಳಿರಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯೆಶಾಯ 54ನೇ ವಾಕ್ಯ. ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಬೆಳಬೆಳಗು ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ. ನೀತಿಯಲ್ಲಿ ಉಪವಾಸ, ಪ್ರಾರ್ಥನೆ, ದೇವರ ವಾಕ್ಯದ ಅಪಾರ ಸೇವನೆ, ಸಮುದಾಯ, ಪಶ್ಚಾತ್ತಾಪ, ವಿಧೇಯತೆ ಮತ್ತು ಪರಿಶ್ರಮದ ಮೂಲಕ ನಮ್ರತೆ ಸೇರಿವೆ. ನಾವು ದೇವರನ್ನು ಹುಡುಕುವ ಹೊಸ ಅಭ್ಯಾಸಗಳನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿದಾಗ ದೇವರು ನಮಗೆ ಹತ್ತಿರವಾಗುತ್ತಾನೆ. ನಾವು ಆತನನ್ನು ಹಿಂಬಾಲಿಸುವಾಗ ಆತನು ತನ್ನ ಪ್ರಸನ್ನತೆ, ಆಶೀರ್ವಾದ ಮತ್ತು ಆತನ ಶಕ್ತಿಯೊಂದಿಗೆ ಪ್ರತಿಕ್ರಿಯಿಸುತ್ತಾನೆ. ದೇವರನ್ನು ಹುಡುಕುವ ವಿಷಯಕ್ಕೆ ಬಂದಾಗ ನೀವು ಎಲ್ಲ ವಿಷಯಗಳಲ್ಲಿ ಪ್ರಾರ್ಥನೆಯನ್ನು ನಿಮ್ಮ ಮೊದಲ ಹೆಜ್ಜೆಯಾಗಿ ಮಾಡಬೇಕು. ವಾಕ್ಯ, ಸತ್ಯ ಮತ್ತು ಸದಾಚಾರವನ್ನು ಪರಿಗಣಿಸಿ. ವಾಕ್ಯವು ಏನು ಹೇಳುತ್ತದೆ ಮತ್ತು ನೀವು ಮಾಡಲು ನಿರ್ಧರಿಸಲು ಪ್ರಯತ್ನಿಸುತ್ತಿರುವ ಯಾವುದೇ ವಿಷಯದ ಬಗ್ಗೆ ದೇವರು ಏನು ಹೇಳುತ್ತಾನೆ ಎಂಬುದನ್ನು ಪರಿಗಣಿಸಿ. ಏನೇ ಇರಲಿ, ಆತನ ಜ್ಞಾನ ಮತ್ತು ಸಲಹೆಗಾಗಿ ದೇವರ ಬಳಿಗೆ ಓಡಿ. ಕರ್ತನನ್ನು ಹುಡುಕುವುದು ಹೇಗೆ? ಆತನನ್ನು ಪ್ರಾರ್ಥಿಸುವ ಮೂಲಕ. ಆತನಿಗೆ ಯಾವಾಗಲೂ ಮೊರೆಯಿಡುತ್ತಾ ಪ್ರಾರ್ಥಿಸಿರಿ. ಆತನನ್ನು ಸ್ತುತಿಸಿ ಆರಾಧಿಸುವ ಮೂಲಕ, ಆತನ ಸೇವೆ ಮಾಡುವ ಮೂಲಕ, ಪೂರ್ಣ ಹೃದಯದಿಂದ, ಭಕ್ತಿಯಿಂದ ಮತ್ತು ಸಿದ್ಧ ಮನಸ್ಸಿನಿಂದ ಆತನನ್ನು ಸೇವಿಸಿರಿ. ಒಳ್ಳೆಯದನ್ನು ಮಾಡುವ ಮೂಲಕ, ಕೆಟ್ಟದನ್ನು ಮಾಡದೇ ಇರುವ ಮೂಲಕ, ಅರಿಕೆ ಮಾಡುವುದರಿಂದ ಮತ್ತು ಪಶ್ಚಾತ್ತಾಪ ಪಡುವುದರಿಂದ, ನಮ್ರತೆಯಿಂದ ಜೀವಿಸುವ ಮೂಲಕ, ನಿರೀಕ್ಷಿಸುವ ಮೂಲಕ ನೀವು ಆತನನ್ನು ಕಂಡುಕೊಳ್ಳುವಿರಿ ಮತ್ತು ಆತ ನಿಮಗೆ ಪ್ರತಿಫಲವನ್ನು ನೀಡುತ್ತಾನೆ. ಆಮೆನ್. ಮುಂಜಾನೆಯ ಪ್ರಾರ್ಥನೆಯು ಆತನನ್ನು ಹುಡುಕುವ ಖಚಿತವಾದ ಮಾರ್ಗವಾಗಿದೆ ಮತ್ತು ಪ್ರಾರ್ಥನೆ ಇಲ್ಲದೆ ನಿಮ್ಮ ಆತ್ಮಗಳು ಎಂದಿಗೂ ಏಳಿಗೆಯಾಗುವುದಿಲ್ಲ. ನಿಮ್ಮ ಪ್ರಾರ್ಥನೆಗಳು ತುಂಬ ದುರ್ಬಲವಾಗಿ ತೋರುತ್ತಿದ್ದರೂ ಪರವಾಗಿಲ್ಲ, ಅದು ನಿಮ್ಮ ಹೃದಯದಿಂದ ಮಾತ್ರ ಬರಲಿ ಮತ್ತು ಕರ್ತನು ಆ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಕರ್ತನಾದ ಯೇಸು ಪ್ರಾಮಾಣಿಕವಾಗಿ ಆತನಿಗೆ ಪ್ರಾರ್ಥಿಸುವ ಪ್ರತಿಯೊಂದು ಮೊರೆಯನ್ನು, ಪ್ರಾರ್ಥನೆಯನ್ನು ಕೇಳುತ್ತಾನೆ. ನಾವು ದೇವರನ್ನು ಯಾಕೆ ಹುಡುಕಬೇಕು? ಆತನೊಂದಿಗಿನ ನಮ್ಮ ಸಂಬಂಧದ ಬಗ್ಗೆ. ನಾವು ಇದನ್ನೇ ಮಾಡಬೇಕೆಂದು ದೇವರು ಬಯಸುತ್ತಾನೆ ಮತ್ತು ಅದನ್ನು ಪ್ರತಿದಿನ ಮಾಡಬೇಕು. ಅದು ಆತನ ಮಾನದಂಡವಾಗಿದೆ ಮತ್ತು ಅದಕ್ಕಾಗಿ ಆತನನ್ನು ಹುಡುಕುವುದು ನಮ್ಮ ಆದ್ಯತೆಯಾಗಿರಬೇಕು. ಇದರ ಬಗ್ಗೆ ಮತ್ತಷ್ಟು ಮಾತಾಡುತ್ತಾ ಯೇಸು ಮತ್ತಾಯ 7:7 ದೇವರನ್ನು ಹುಡುಕುವುದು ನಮ್ಮನ್ನು ಹುಡುಕಲು ಸಂಪರ್ಕಿಸುವ ಏಕೈಕ ಸ್ಥಳ ಎಂದು ಹೇಳುತ್ತಾನೆ. ಯೇಸು ಏಕಾಂತ ಸ್ಥಳದಲ್ಲಿ ಪ್ರಾರ್ಥಿಸುತ್ತಿದ್ದನು. ಮಾರ್ಕ 1:35. ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.